ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಂದರ ದಾಸ್ ಮಾತಾಡೋದು. ಸೊ ಇವತ್ತಿಂದ ಒಂದು ಸ್ಕೂಲ್ ಒಳಗೆ ಕಲಿತಂಥ ಒಂದು ಪ್ರಯೋಗ ನಮ್ಗೆ ಆ್ಯಕ್ಚುಲಿ ಸ್ಕೂಲ್ ಒಳಗೆ ಇದ್ದಾಗ ಹೇಳ್ಕೊಟ್ಟಿದ್ರೆ ತೋರಿಸಿದ್ರಿ ಬೇರೆದವ್ರು ಬಂದು ಏನು ಎದ್ರ ಟೈಪ್ ಎದಕ್ಕೆ ಮಾಡ್ತಾರೆ ಎದಕ್ಕೆ ಏನಕ್ಕೆ ಅಂತೇಳಿ ನಮಗೆ ಸ್ಕೂಲ್ ಒಳಗೆ ಇದ್ದಾಗ ಒಂದು ಸರಿ ತೋರಿಸಿದ್ರೆ ಅದು ನನ್ನ ನೆನಪು ಬಂದೈತೆ. ಸೊ ಅದ್ರ ಬಗ್ಗೆನೇ ಯೂಟ್ಯೂಬ್ನಾಗೂ ಚೆಕ್ ಮಾಡಿ ಗೂಗಲ್ ಚೆಕ್ ಮಾಡಿ. ಸೊ ಎದ್ರ ಬಗ್ಗೆ ಅಂತಂದ್ರೆ ಇದು ಸಿಗರೇಟ್. ಸೊ cigarette smoking is injurious to health, smoking is good for health. ಸೊ ಇದನ್ನು ನೀವು ನೋಡಿರ್ತೀರಿ ಆಲ್ಮೋಸ್ಟ್ ಈ ಸಿಗರೇಟ್ ಪ್ಯಾಕ್ ಮೇಲೆ ಬರೆದಿರ್ತಾರೆ, ಆಮೇಲೆ ಬರೆದೇ ಬಿಟ್ಟಿರ್ತಾರೆ ತಂಬಾಕು ಸೇವನೆ ಅಂತೇಳಿ ಧೂಮಪಾನ ನಿಷೇಧಿಸಿದೆ ಅಂತೂ ಎಲ್ಲ ಕಡೆ ಬರೆದಿರ್ತಾರೆ, ಧೂಮಪಾನ ಮಾಡಬಾರ್ದು ಅಂತ ಬರೆದಿರ್ತಾರೆ. ಇದನ್ನು ಮಾಡಿದರೆ ಏನಕ್ಕೈತಿ ಇನ್ನೊಂದು ಎಲ್ಲ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಸಿಗರೇಟ್ ಪ್ಯಾಕ್ ಮಾಡೋ ಎಲ್ಲ ಕೊಟ್ಬಿಟ್ಟಿರ್ತಾರೆ, ಅದ್ರ ಚಿತ್ರ ಕೊಟ್ಬಿಟ್ಟಿರ್ತಾರೆ, ಏನಕ್ಕೈತಿ ಎಲ್ಲೆಲ್ಲಿ ಏನಕ್ಕೈತಿ ಅದ್ರ ಬಗ್ಗೆ ಎಲ್ಲ ಕೊಟ್ಟಿರ್ತಾರೆ. ಸೊ ನನಗೆ ಬಾಡಿ ಒಳಗೆ ಏನೇನಕ್ಕೈತಿ, ಸೊ ಬಾಡಿ ಒಳಗೆ ಸಿಗರೇಟ್ ಒಳಗೆ ಹೋದ್ರೆ ಏನಕ್ಕೈತಿ, ಹೆಂಗಿರ್ತೈತಿ, ಯಾವ ರೀತಿ ಅದು ಒಳಗೆ ಹೋಕ್ಕೈತಿ, ಹೋಗಿ ಹೆಂಗೆ ಆಕೈತಿ ಅನ್ನೋದು ತೋರಿಸ್ತೇನೆ ನಿಮಗೆ. ಒಂದು ಪ್ರಯೋಗ ಆದಷ್ಟು ನಾನು ನೋಡಿದ್ದಿದ್ದೆ ಸ್ಕೂಲ್ ಒಳಗಿದ್ದಾಗ. ಸೊ ಇವಾಗ ನಾನು ಹೇಳ್ಕೊಡ್ತೇನೆ ಹೆಂಗಂತೇಳಿ. ನಮಗೊಬ್ಬರು ಯಾರೋ ಟೀಚರ್ ಅವರೊಂದು ಪ್ರಯೋಗ ಮಾಡಿ ತೋರಿಸಿದ್ರು, ಅವರು ಎಲ್ಲೇ ನೋಡಿದ್ರು. ಸೊ ಇದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಆಮೇಲೆ ಹೇಳ್ತೇನೆ ಏನಂತಂದ್ರೆ, ಜಸ್ಟ್ ಬರೀ ಒಂದು ಪ್ರಯೋಗ ನೋಡ್ರಿ ಹೇಗದಂತೇಳಿ. ಸಿಗರೇಟ್ ನಮ್ಮ ಬಾಡಿ ಒಳಗೆ ಹೋಗ್ತದೆ ಏನಿರ್ತೈತಿ, ಇದು ಸಿಗರೇಟ್ ಇದು ನಮ್ಮ ಬಾಯಿ ಅಂತ ಇಟ್ಕೋರಿ. ಸೊ ಇದು ನಮ್ಮ ಬಾಡಿ ಪೂರ ಈ ನಮ್ಮ ಬಾಡಿ ಒಳಗೆ ಹೋದ್ರೆ ಏನಕ್ಕೈತಿ ಯಾವ ಥರ ಇರ್ತೈತೆ ಅಂತ ತೋರಿಸ್ತೇನೆ ನೀವು ಹೆಂಗಂತೇಳಿ. ಸೊ ಫಸ್ಟ್ ಆಫ್ ಆಲ್ ಇದ್ರೊಳಗೆ ಸ್ವಲ್ಪ ನೀರು ಹಾಕೋಣ. ಸೊ ನಾನು ನೋಡಿದ್ದೆ ಇದ್ರೊಳಗೆ ನೀರು ಹಾಕೋಣ. ಆ ಸಿಗರೇಟ್ ಹೋಗಿ ಬಾಡಿ ಒಳಗೆ ಹೆಂಗೆ ಕುಂದಿರ್ತೈತಿ, ಯಾವ ಟೈಪ್ ಒಳಗೆ ಹೋಕ್ಕೈತಿ ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ನಮಗೆ ಯಾರು ಗೊತ್ತಂಗ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ, ಸ್ಮೋಕರ್ಸ್ ಎಲ್ಲ ಭಾಳ ಮಂದಿ ಎಲ್ಲ ಸ್ಮೋಕರ್ಸ್ ಭಾಳ ಅದಾರೆ. ಸ್ಮೋಕಿಂಗ್ ಮಾಡೋರೆ ತಾಸಿಗೊಂದು ಸಿಗರೇಟ್ ಹೊಡ್ಯಾರ ಅದಾರ, ಅರ್ಧ ತಾಸಿಗೆ ಒಂದು ಹೊಡ್ಯಾರ ಅದಾರ, 10 ನಿಮಿಷಕ್ಕೆ ಒಂದು ಸಿಗರೇಟ್ ಹೊಡ್ಯಾರ ಅದಾರ, ದಿನಕ್ಕೆ ಒಂದು ಹೊಡ್ಯಾರ ಅದಾರ, ವಾರಕ್ಕೊಂದು ಸಿಗರೇಟ್ ಹೊಡ್ಯಾರ ಅದಾರ, ಹಾಗೆ ಏನ ಕೌಂಟ್ಲೆಸ್ ಆ ಟೈಪ್ ಸಿಗರೇಟ್ ಹೊಡ್ಯಾರ ಅದಾರ. ಸೊ ನಂದೇನು ಅಭಿಪ್ರಾಯಪ್ಪ ಅಂತಂತಂದ್ರೆ ಆ್ಯಕ್ಚುಲಿ ಮಾಡಬೇಕು ಮಾಡಬಾರ್ದು ಸೊ ನೀವು ಬಿಟ್ಟಿದ್ದು. ಸೊ ನಮ್ಮದಂತೂ ಆಲ್ಮೋಸ್ಟ್ ಎಲ್ಲರೂ ತೋರಿಸಿದ್ದಾರೆ ಸಿಗರೇಟ್ ಮಾಡಬೇಕು ಮಾಡಬಾರ್ದು ಅಂತ. ಆ್ಯಕ್ಚುಲಿ ಯಾವುದೂ ಚಟಗಳು ಒಳ್ಳೆಯದಲ್ಲ, ಯಾವುದು ಚಟನೂ ಒಳ್ಳೆಯದಲ್ಲ. ಸೊ ಹೀಗಾಗಿ ನಾನು ಹೇಳತ್ತೀನಿ, ಎಷ್ಟು ಇರ್ಬೇಕು ಅಷ್ಟೇ ಇರ್ಬೇಕು ಲಿಮಿಟ್ ಒಳಗೆ. ಆದರೂ ಹೇಳಕ್ಕೆ ಬರೋಂಗಿಲ್ಲ, ಮಾಡೋದು ತಪ್ಪು. ಫಸ್ಟ್ ಆಫ್ ಆಲ್ ಚಟ ಕಲಿಯೋದು ತಪ್ಪು, ಹೀಗಾಗಿ ಕಲಿಯಕ್ಕೆ ಹೋಗ್ಬೇಡ್ರಿ ನೀವು ಯಾರು. ಸೊ ಇದಕ್ಕೊಂದು ಏನು ಮಾಡಬೇಕು, ಫಸ್ಟ್ ಆಫ್ ಆಲ್ ಇದನ್ನು ಸಿಗರೇಟ್ ಹಚ್ಚಿ ಹೋಗಿ ಹೆಂಗೆ ನಮ್ಮ ಬಾಡಿ ಒಳಗೆ ಹೋಗುತ್ತೆ ನೋಡ್ರಿ, ಅಷ್ಟೇ ಸಾಕು. ನೀವು ಒಂದು ಲೈಟ್ರ್ ಇತ್ತು, ಲೈಟ್ರ್ ಸಿಗಲಿಲ್ಲ ನಂಗೆ. ಸೊ ಹಿಂಗಾಗಿ ಕಡ್ಡಿ ಬಣ್ಣ ತೊಗೊಂಡಾನೆ. ಇದಕ್ಕೆ ಒಂದು ತೂತು ಮಾಡಿಬಿಟ್ರೆ ಹೊಗೆ ಒಳಗೆ ಜಕ್ಕೋತೈತಿ. ಇದು ನೀರು ಹೆಂಗೆ ಹೊರ ಹೋಗ್ತೈತಲ್ಲ ಹಂಗೆ ನಮ್ದು ಒಳಗೆ ಅಂದ್ರೆ ಉಸಿರಾಟ ಹಿಂಗೆ ತೊಗೋತೀವಲ್ಲ ಹಂಗೆ ಸಿಗರೇಟ್ ಎಲ್ಲ ಫುಲ್ ಎಲ್ಲ ಹೊಗೆ ಎಲ್ಲ ಒಳಗೆ ಹೋಗ್ತೈತಿ. ಸೊ ನೋಡ್ರಿ ಅಷ್ಟೇ, ಸ್ವಲ್ಪ ಮುಂದೆ ಬರ್ರಿ ತೋರಿಸ್ರಿ ಸ್ವಲ್ಪ ಕ್ಯಾಮ್ರಾ ನೋಡ್ರಿ. ಆಲ್ಮೋಸ್ಟ್ ಈಗ ಸಿಗರೇಟ್ ನೋಡಿ ಹೊಗೆ ಎಲ್ಲ ತುಂಬಾತೈತಿ, ನಿಮ್ಗೆ ಗೊತ್ತಾಗತೈತಿ. ಸೊ ಇದೇ ಟೈಪ್ ನಮ್ಮ ಬಾಡಿ ಒಳಗೆ ಹೊಗೆ ಹೋಗ್ತಾ ಇರ್ತೈತಿ. ನಮ್ಮ ಶ್ವಾಸಕೋಶಗಳು ನೋಡ್ರಿ. ಸೊ ನೀವು ಕಾಣಿಸ್ತಾತಿರ್ಬೇಕು, ನೋಡಾತಿರ್ಬೇಕು ಹೊಗೆ ಹೆಂಗೆ ತುಂಬ ಆಗ್ತದೆ ಅಂತೇಳಿ. ಸೊ ಬರೀ ಇದು ಒಂದು ಸಿಗರೇಟ್ ಬಗ್ಗೆ ಅಷ್ಟು ತೋರ್ಸಾತೀನಿ ನಿಮಗೆ. ಇದು ಈ ಸಿಗರೇಟ್ ಹೆಸರು ಬಂದುಬಿಟ್ಟು ಗೋಲ್ಡ್ ಫ್ಲೇಕ್ ಪ್ಲೇಯರ್ಸ್ ಇದೆ. ಸೊ 10 ರೂಪಾಯಿ ಬಂದಿದೆ. ಸೊ 10 ರೂಪಾಯಿ ಸಿಗರೇಟ್ ಅದಾವೆ, 15 ರೂಪಾಯಿ ಅದಾವೆ, 20 ರೂಪಾಯಿ ಅದಾವೆ, 30 ರೂಪಾಯಿ 50 ರೂಪಾಯಿ ಅದಾವೆ. ಹೆಂಗೆ ಬ್ರ್ಯಾಂಡ್ ಅಲಗ್ ಬ್ರ್ಯಾಂಡ್ ಅದಾವೆ, ಭಾಳ ಕಾಸ್ಟ್ಲಿ ಸಿಗರೇಟ್ಸ್ ಅದಾವೆ. ಸೊ ನೋಡ್ರಿ ಹೆಂಗೆ ಹೊಂಟದಂತ ತೋರಿಸ್ತೀನಿ ನಿಮಗೆ. ಆಲ್ಮೋಸ್ಟ್ ನೀವು ನೋಡಿರ್ಬೇಕು, ಎಲ್ಲ ಹೊಗೆ ತುಂಬ ಆದತ್ತಿಲ್ಲಲ್ಲ.
ಇದು ಒಂದು ಸಿಗರೇಟ್ ನಾವು ಒಳಗೆ ತೊಗೊತೀವಿ ಹೊರಗೆ ಬಿಡ್ತೀವಿ. ಅಂದ್ರೆ ಏನು ಬಿಡಪ್ಪ ನಾವೇನು ಸಿಗರೇಟ್ ಹಿಂಗೆ ತೊಗೊಂಡು ಹಿಂಗೆ ಮಾಡಿ ಹಿಂಗೆ ಹೊಡಿತೀನಿ ಹೊರತು ಹೊರಗೆ ಬಿಡ್ತೇನೆ ಅಂತ ಇಲ್ಲ. ಅದು ಸ್ವಲ್ಪ ಎಲ್ಲ ಭಾಗನೂ ಒಳಗೆ ಹೋಗಿದ್ದು ಎಷ್ಟು ಹೋಗಿರ್ತೈತಲ್ಲ ಅಷ್ಟು ಒಂದು ಅರ್ಧ ಪಟ್ರೆ ಒಳಗೆ ಉಳಿದೈತಿ. ಸೊ ಆದಷ್ಟು ದಯವಿಟ್ಟು ಸ್ಮೋಕಿಂಗ್ ಮಾಡೋರು ಸ್ವಲ್ಪ ಹುಷಾರಾಗಿರ್ರಿ. ಈಗ ಒಮ್ಮಕ್ಕಂತಲೇ ಯಾರಿಗೂ ಕಂಟ್ರೋಲ್ ಮಾಡೋಕ್ಕಾಗಂಗಿಲ್ಲ. ಸೊ ಸಣ್ಣ ಹಂತವಾಗಿ ಬಿಡಾಕಿಂದು ಮಾಡಿರಿ. ಅದಕ್ಕಂತೇಳಿ ನಿಕೋಟಿನ್ಸ್ ಅಂತಂತೇಳಿ ಯಾವುದೋ ಒಂದು ಅದು ಬಂದಿದೆ. ಸೊ ಅದು ಸಿಗರೇಟ್ ಬಿಡಿಸ್ತೈತಿ. ಸೊ ಅದನ್ನೆಲ್ಲ ಯೂಸ್ ಮಾಡ್ಕೊರಿ ನಿಕೋಟಿನ್ಸ್ ಅಂತಂತೇಳಿ. ಸಿಗರೇಟ್ ಅಂತೂ ಹ್ಯಾವಿ ಸ್ಮೋಕರ್ಸ್ ಅಂತೂ ಭಾಳ ತೊಂದರೆ ಆಗುತ್ತೆ. ಯಾಕೆ ನಾವು ಹೆಂಗೆ ಯಾವಾಗ ಚಟ ಮಾಡೋಕೆ ಕಲ್ತೀವಲ್ಲ ಹಂಗೆ ನಮ್ದು ಆಯಸ್ಸು ಕಡಿಮೆ ಆಕೊಂತ ಬರ್ತೈತಿ. ಸೊ ಸಿಗರೇಟ್ ನಾವು ಹೆಂಗೆ ಹೊಡ್ಕೊಂತ ಹೋಗ್ತೀವಿ ಹಂಗೆ ನಮ್ದು ಆರೋಗ್ಯ ಅಂತೂ ಭಾಳ ವೀಕ್ನೆಸ್ ಆಗ್ತಾನೆ ಮನುಷ್ಯ. ಆರೋಗ್ಯ ಇದಾಕೈತಿ. ಮತ್ತು ಏನಂದ್ರೆ ದಮ್ಮು ಭಾಳ ಆಗ್ತೈತಿ. ದಮ್ಮು ಅಂದ್ರೆ ನೀವು ಸ್ವಲ್ಪ ಏನೋ ನಡೆದ ತಕ್ಷಣ ಸ್ವಲ್ಪ ಏನೋ ಓಡಾಡಿದ ತಕ್ಷಣ ಏನಾದ ತಕ್ಷಣ ಆಕೈತಿ ಸ್ವಲ್ಪ ನಿಮಗೆ ಭಾಳ ದಮ್ ಹತ್ತಕ್ಕೆ ಚಲೋ ಆಕೈತಿ. ಯಾಕಂತಂದ್ರೆ ಶ್ವಾಸಕೋಶ ನಿಮ್ದು ಕೆಂಪಾಗಿದೆ ಕಪ್ಪು ಹಾಕೊಂಡು ಬರ್ತೈತೆ. ಅಂದ್ರೆ ಆ ಹೊಗೆ ಅಲ್ಲೆಲ್ಲ ತುಂಬಿಬಿಡ್ತೈತಿ. ಸೊ ಹಿಂಗಾಗಿ ಏನಾಕೈತಿ ನಮ್ಮದು ಉಸಿರಾಟ ತೊಂದರೆ ಭಾಳ ಆಕೈತಿ. ಸೊ ಉಸಿರಾಟ ತೊಂದರೆ ಭಾಳ ಆಕೈತಿ. ಮತ್ತು ತಂಬಾಕು ಅದು ಒಳಗೆ ಹೋಗ್ತೈತಲ್ಲ, ತಂಬಾಕು ಭಾಳ ಡೇಂಜರ್. ನಮ್ಮದು ಬಾಡಿ ಪೂರ ಏನಾಕೈತನ ಒಂದೇ ಕಡೆ ಕಪ್ಪು ಇದಾಗಿ ನೋಡಿರ್ಬೇಕು ನೀವು ಫೋಟೋ ಅದು ಸಿಗರೇಟ್ ಪ್ಯಾಕ್ ಮೇಲೆ ತೋರಿಸಿರ್ತಾರೆ. ಅದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಆ್ಯಕ್ಚುಲಿ ಸಿಗರೇಟ್ ಪ್ಯಾಕ್ ಮ್ಯಾಗ ಕೊಡೋದಲ್ದೆ ನೀವು ಟಿ ವಿ ಸೀರಿಯಲ್ ನೋಡುವಾಗಲಿ ಯಾವ ಹೊಸ ಫಿಲ್ಮ್ ನೋಡೋಕೆ ಹೋಗ್ತಿರಲ್ಲ ಎಲ್ಲ ಫಿಲ್ಮ್ ಒಳಗೂ ಕೊಟ್ಟುಬಿಟ್ಟಿರ್ತಾರೆ ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ ಅಂತ. ಸೊ ಇದನ್ನೆಲ್ಲ ನೋಡಿ ಕೆಲವು ಜನ ಏನು ಮಾಡ್ತಾರೆ, ಇದನ್ನೇ ತೋರಿಸ್ತಾರಲಿಪ್ಪ ಅಂತ ಚಟ ಮಾಡ್ತಾರೆ. ಗುಟ್ಕಾ ತಿಂತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಸೊ ಸ್ಮೋಕಿಂಗ್ ಮಾಡ್ತಾರೆ. ಇವೆಲ್ಲ ಭಾಳ ಆರೋಗ್ಯಕ್ಕೆ ಭಾಳ ಹಾನಿಕಾರ. ಸೊ ಯಾರು ದಯವಿಟ್ಟು ಮಾಡೋಕೆ ಹೋಗ್ಬೇಡ್ರಿ ಅಂತ ನಿಮ್ಗೆ ಹೇಳ್ತೇನೆ. ಸೊ ಇದು ಯಾವಾಗ ಇದ್ರ ಬಗ್ಗೆ ನಾನು ಇನ್ನೊಂದು ಸ್ವಲ್ಪ ನೋಡಿದೆ, ನಾನು ಓದೇನಿ ಸ್ವಲ್ಪ. ಅದು ಯಾವಾಗ ಸಿಗರೇಟ್ ಯಾವಾಗ ಚಾಲೂ ಆಯ್ತು, ಸಿಗರೇಟ್ ಯಾವಾಗ ಹೊಡೆಯತ್ತ ಜನ ಎಷ್ಟು ಅದರಿಂದ ಯಾವಾಗ ಕ್ಯಾನ್ಸರ್ ಬರೋಕ್ಕೆ ಚಲೋ ಆಯ್ತು, ಕ್ಯಾನ್ಸರ್ ಯಾವಾಗ ಕಂಡು ಹಿಡಿದ್ರು ಅದಕ್ಕೆ ಔಷಧಿ ಅಂತೂ ಇರಲಿಲ್ಲ. ಕ್ಯಾನ್ಸರಿಗೆ ಔಷಧಿ ಇರಲಿಲ್ಲ. ಔಷಧ ಇರ್ಬೋದು, ಬಟ್ ಅದು ನಮ್ಮ ನಸೀಬು, ನಮ್ಮ ಹಣೆ ಬರೋಗಿದ್ರೆ ಬದುಕ್ತಾರೆ ಮನುಷ್ಯ, ಇಲ್ಲ ಯಾಕಂದರೆ ಕ್ಯಾನ್ಸರ್ ಭಾಳ ಡೇಂಜರ್. ನೀವು ಯಾರು ದಯವಿಟ್ಟು ಈ ಒಂದು ಸ್ಮೋಕಿಂಗ್ ಆಗಲಿ ಡ್ರಿಂಕ್ಸ್ ಆಗಲಿ ಮತ್ತು ಗುಟ್ಕಾ ಚೀಟವನ್ನು ಯಾರು ಸೇವನೆ ಮಾಡೋಕೆ ಹೋಗ್ಬೇಡ್ರಿ. ಯಾವುದೂ ಒಳ್ಳೆಯದಲ್ಲ ದೇಹಕ್ಕೆ, ನಮ್ಮ ಬಾಡಿಗೆ ಅಂತ ನಾನು ಹೇಳ್ತೀನಿ. ಮೊದಲಿನ ಜನ ಎಲ್ಲ ಇಷ್ಟೆಲ್ಲ ಚಟಗಳಿದ್ದಿಲ್ಲ. ಬಟ್ ಈಗಿನ ಜನಕ್ಕೆ ಮತ್ತು ಮೊದಲಿನ ಜನಕ್ಕೆ ಭಾಳ ಡಿಫ್ರೆನ್ಸ್ ಐತೆ. ಮೊದಲಿನ ಜನ ಅಷ್ಟೇ ಚಟಗಳನ್ನು ಅವನೇನು ಮಾಡ್ತಿರಲಿಲ್ಲ. ಬಟ್ ಈಗಿನ ಜನ ಭಾಳ ವಿಪರೀತ ಆಗೈತಿ. ಈಗಿನ ಸಣ್ಣ ಹುಡುಗರು ಸಹಿತ ಒಂದು 7th 6th ಸ್ಟ್ಯಾಂಡರ್ಡ್ ಸಹಿತ ಹುಡುಗರೆಲ್ಲ ಸಹಿತ ಈಗ ಸಿಗರೇಟ್ ಹೊಡಿಯೋದು ಗುಟ್ಕಾ ತಿಂದು ಕಲ್ತ್ಬಿಟ್ರೆ. ಸೊ ದಯವಿಟ್ಟು ಆ ಟೈಪ್ ನೀವು ಮಕ್ಕಳಿಗೆ ಇಲ್ಲಿ ನೋಡಿದಲ್ಲಿ ಯಾರು ನೋಡಿದ್ರೆ ಆ ಟೈಪ್ ನೋಡಿದ್ರೆ ಎಲ್ಲರಿಗೂ ಬೈಯಿರಿ, ಆ ಥರ ಮಾಡೋಕೆ ಹೋಗ್ಬೇಡ್ರಿ ಅಂತ ಬುದ್ಧಿವಾದ ಹೇಳ್ರಿ. ಆ್ಯಕ್ಚುಲಿ ಇದು ಬಿಡೋದು ಭಾಳ ಒಳ್ಳೇದು, ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೇದು. ನಮ್ದು ಯಾಕಂದ್ರೆ ನಮ್ಮ ನಂಬಿ ನಮ್ಮ ಫ್ಯಾಮ್ಲಿ ಇರ್ತೈತಿ. ಸೊ ಹೀಗಾಗಿ ನಮ್ಮ ಫ್ಯಾಮ್ಲಿ ಬಗ್ಗೆ ನಾವು ಭಾಳ ಜಾಗೃತರಾಗಿರ್ಬೇಕು. ಯಾಕಂತಂದ್ರೆ ಏನು ಬಿಡಪ್ಪ, ನಾವು ಬಂದೇ ಭೂಮಿ ಮೇಲೆ ನಮ್ಮದೇ ಅಷ್ಟೇ ನಮ್ಮ ಹೆಸರು ನೋಡ್ಕೊಂಡು ಹೋಗೋದಿಲ್ಲ. ನಮ್ಮ ಸಂಬಂಧ ಕಾಯೋರು ಜನ ಇದ್ದೇ ಇರ್ತಾರೆ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ, ಹೆಂಡತಿ ಎಲ್ಲರೂ ಇದ್ದೇ ಇರ್ತಾರೆ. ಹೀಗಾಗಿ ನಾನು ಹೇಳೋದು ಅದಕ್ಕೆ ನಾನು ಆಮೇಲೆ ಮದುವೆ ಆಗಿ ಮಕ್ಕಳು ಇವರೆಲ್ಲ ಇರ್ತಾರೆ. ಸೊ ಅವ್ರಿಗೆ ಒಂದು ಏನಿರ್ತಾರೆ, ನಮ್ಮ ಅಪ್ಪ ಹಿಂಗೆಲ್ಲ ಆತ, ನಮ್ಮ ಅಪ್ಪ ಹಿಂಗೆಲ್ಲ ಸಿಗರೇಟ್ ಸ್ಮೋಕಿಂಗ್ ಎಲ್ಲ ಮಾಡ್ತಿದ್ದ ಅಂತೇಳಿ ನಮ್ಮ ಅಪ್ಪ ಹಿಂಗೆ. ಸೊ ಈ ಥರ ಯಾರ ಫ್ಯಾಮ್ಲಿ ಒಳಗೆ ಯಾರಿಗೆ ಆಗಬಾರ್ದು ಅಂತ ನಾನು ಹೇಳ್ತೇನೆ. ಅದಕ್ಕೆ ಮುಂಜಾಗ್ರತೆಯಿಂದ ಯಾರು ದಯವಿಟ್ಟು ಸ್ಮೋಕಿಂಗ್ ಡ್ರಿಂಕ್ಸ್ ಗುಟ್ಕಾ ಇವೇನದವಲ್ಲ ಅವನು ಸೇವನೆ ಮಾಡೋಕೆ ಹೋಗ್ಬೇಡ್ರಿ. ಎಲ್ಲ ಅದರಿಂದ ದೂರ ಇರ್ರಿ ಅಂತ ನಾನು ಹೇಳ್ತೀನಿ. ಒಂದು ಸಣ್ಣ ಪ್ರಯೋಗ ನನಗೆ ತಿಳಿದ ಪ್ರಕಾರ ಅದ್ರ ಪ್ರಕಾರ ನಾನು ನಿಮ್ಗೆ ಹೇಳಿದೆ. ಆ್ಯಕ್ಚುಲಿ ನೋಡಿದೆ, ಹೊಗೆ ತುಂಬಿತ್ತು ಗೊತ್ತಾಯ್ತು. ಆಮೇಲೆ ಹೋಗಿಂದ ನೋಡಿದ್ರಿ ನೀವು ಹೆಂಗೆ ಇದಾಗೈತೆ ಅಂತೇಳಿ. ಸೊ ಇದು ಸಿಗರೇಟ್ ಮುಗೀತು, ಆಲ್ಮೋಸ್ಟ್ ಎಲ್ಲ ಹೊಗೆ ತುಂಬಿತ್ತಲ್ಲ. ಇದ್ರೊಳಗೆ ಇನ್ನೂ ಒಂದು ಹತ್ತಿಯೋದು ಇರಬೇಕಿತ್ತು, ಅಂದ್ರೆ ಅದು ಕಲರ್ ಗೊತ್ತಾಕಿತ್ತು ನಿಮಗೆಲ್ಲ. ನನಗೆ ಹತ್ತಿ ಸಿಗಲಿಲ್ಲ. ಸೊ ಹಿಂಗಾಗಿ ನಾನು ಅಷ್ಟು ತೋರ್ಸೋಕ್ಕಾಗಲಿಲ್ಲ. ಒಳಗೆ ಅದ್ರ ಹತ್ತಿ ಇಟ್ರೆ ಅಂದ್ರೆ ಅದ್ರ ಒಳಗೆ ಅದು ಹೆಂಗೆ ಹವಾ ಜಗ್ತೈತಲ್ಲ ಒಳಗೆ, ಹಂಗೆ ಕಪ್ಪು ಕಲರ್ ಬರ್ತೈತಿ. ಸೊ ಅದೇ ಟೈಪ್ ನಮ್ಮ ಬಾಡಿ ಒಳಗೆ ಆಕೈತಿ. ಸೊ ಇಷ್ಟು ನಾನು ಹೇಳ್ತೇನೆ, ಹೇಳಕ್ಕೆ ಬಯಸ್ತೀನಿ. ಮತ್ತು ಇದ್ರೊಳಗೆ ನಂದು ಏನಾರ ತಪ್ಪಾಗಿದ್ರೆ ಮಾತು ಹೇಳಿದ್ರೆ ಅವ್ರಿಗೆ ಏನಾಗಲಿ. ಸೊ ನನಗೆ ತಿಳಿದ ಮಟ್ಟಿಗೆ ನಾನು ಜಾಸ್ತಿ ಇದ್ರ ಬಗ್ಗೆ ಸ್ಟಡಿನೂ ಮಾಡಿಲ್ಲ, ಸ್ವಲ್ಪ ಹಂಗೆ
ನೋಡು ಅಲ್ಲಿ ಇಲ್ಲಿ ಟಿ ವಿ ನೋಡಿದ್ದಾಗಲಿ ಅದರಲ್ಲಿ ದೊಡ್ಡವ್ರು ಹೇಳಿದ ಮಾತಾಗಲಿ ಅದನ್ನೆಲ್ಲ ತಿಳ್ಕೊಂಡು ನಾನು ನಿಮ್ಗೆ ಹೇಳತ್ತೀನಿ ಅಷ್ಟೇ. ಡಾಕ್ಟರ್ಸು ಮಾಡ್ತಾರೆ ಸಿಗರೇಟ, ಅವರು ಸ್ಮೋಕಿಂಗ್ ಎಲ್ಲ ಮಾಡ್ತಾರೆ, ಅಷ್ಟೆಲ್ಲ ಬುದ್ಧಿಯುಳ್ಳವ್ರು ಮಾಡ್ತಾರೆ. ಬಟ್ ಅವರು ವಿನಂತಿ ಅಂತ ಹೇಳ್ಕೊತೀನಿ, ಅವರು ನೀವು ಮಾಡೋಕೆ ಹೋಗ್ಬೇಡ್ರಿ, ಡಾಕ್ಟರ್ಸ್ ಮಾಡ್ತಾರೆ, ನಾವೇನು ಮಾಡೋದು ಬಿಡ, ಏನಿಲ್ಲ ಇವತ್ತಿಲ್ಲ ನಾಳೆ ಹೋಗೋದು, ಇದ್ದಷ್ಟು ದಿನ ಚೆಂದಾಗೆ ಇರ್ಬೇಕು. ನಮ್ದು ಹೆಲ್ತ್ ಚಲೋ ಇರ್ತದ್ರೆ ಫುಲ್ ಆರಾಮ್. ಈಗಿನ ಜನ್ರೇಷನ್ ಒಳಗೆ ದುಡ್ಡು ಇದ್ದಾರಾಗಲಿ ಎಂಥ ಶ್ರೀಮಂತರಾಗಲಿ ಆರೋಗ್ಯನೇ ಇಲ್ಲ ಅಂದ್ರೆ ಏನು ಮಾಡೋಕೆ ಬರೋಂಗಿಲ್ಲ. ಎಷ್ಟು ಗಳಿಸಿದ್ರೇನೆ ಏನು ಮಾಡಿದ್ರೇನೆ ಎಷ್ಟಿದ್ರೇನು ಉಪಯೋಗ ಇಲ್ಲ. ಆರೋಗ್ಯ ಒಂದು ಚಲೋ ಇದ್ದರೆ ಎಲ್ಲನೂ ಚಲೋ ಅಂತ ಹೇಳಿ ನಮ್ಮ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಗ್ಯಾಸ್, ಥ್ಯಾಂಕ್ ಯು. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಕಟ್.